ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಲಾಸ್ಟ್ ವೀಕು ಚಿಕ್ಕಮಂಗ್ಳೂರಿಗೆ ಹೋಗಿದ್ದು. ನನ್ನ ತಂಗಿ ಕಾಲೇಜಲ್ಲಿ ಫಂಕ್ಷನ್ ಇತ್ತು. ಕಾಲೇಜ್ ಬಂದು ಪೂರ್ಣಪ್ರಜ್ಞಾ PU ಕಾಲೇಜ್, ಚಿಕ್ಕಮಂಗ್ಳೂರು ಹತ್ರನೇ. ಸೊ ಅಲ್ಲಿ ಮುಗಿಸ್ಕೊಂಡು ಅವ್ರ ಫ್ರೆಂಡ್ ಮನೆಗೆ ಹೋದೋ. ಅವ್ರ ಫ್ರೆಂಡ್ ಮನೇಲಿರೋದ್ರಿಂದ ಕಾಲೇಜಿಂದ ಒಂದು 8 ಕಿಲೋಮೀಟರ್ಸ್ ಡಿಫ್ರೆನ್ಸು. ಅಲ್ಲಿ ಎಸ್ಟೇಟಲ್ಲೇ ಅವ್ರ ಮನೆ ಇರೋದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೈಟೆಲ್ಲ ಹಾಲ್ಟಾಗಿ ಮಾರ್ನಿಂಗ್ ಎದ್ದಿದ ತಕ್ಷಣ ಎಸ್ಟೇಟ್ ವಿಸಿಟ್ ಮಾಡ್ದೋ. ಎಸ್ಟೇಟ್ ವಿಸಿಟ್ ಮಾಡ್ಬೇಕಾದ್ರೆ ಅಂಕಲೆಲ್ಲ ಎಸ್ಟೇಟ್ನ ತೋರಿಸಿದ್ರು. ಹೇಗಿದೆ ಅವ್ರ ಮನೆ ಹತ್ರ ಕಾಫಿ ಪ್ಲ್ಯಾಂಟ್ಸ್ ಎಲ್ಲ ಹೇಗೆ ಬೆಳೆದಿದ್ದಾರೆ, ಯಾವ್ಯಾವ ಥರ ಹಣ್ಣು ಹಾಕಿದ್ದಾರೆ, ಯಾವ್ಯಾವ ಥರ ಏನೇನೆಲ್ಲ ಬೆಳೆದಿದ್ದಾರೆ ಎಲ್ಲನೂ ತೋರಿಸ್ಕೊಂಡು ಬಂದರು. ಎಲ್ಲ ತೋರಿಸಿ ನೋಡಿ ಎಲ್ಲ ಥರನೂ ಎಕ್ಸ್ಪ್ಲೇನ್ ಮಾಡಿದ್ರು ಅಂಕಲು. ಹಣ್ಣುಗಳು, ಕಾಫಿ, ಬಂಚ್ ಆಫ್ ಕಾಫಿದು ಹೇಗಿದೆ ನೀವೇ ನೋಡ್ಬೋದು ಹೇಗಿದೆ ಅಂತ. ಫುಲ್ಲು ಗೊಂಚಲು ಥರ ಇದೆ. ಫುಲ್ಲು ದ್ರಾಕ್ಷಿ ಹಣ್ಣು ಹೇಗೆ ಫುಲ್ಲು ಗೊಂಚಲು ಥರ ಇರುತ್ತೋ, ಕಾಫಿದು ಬೀಜ ಫುಲ್ಲು ಹಂಗೆ ಗೊಂಚಲು ಥರನೇ ಇರುತ್ತೆ. ಅದನ್ನೆಲ್ಲ ಅವರು ಹಣ್ಣಾದ್ಮೇಲೆಲ್ಲ ಅದೇನೇನೋ ಆದಮೇಲೆ ಪ್ರಿಪ್ರೇಷನ್ಗೆ ಕಳಿಸ್ತಾರೆ ಬೇರೆ ಕಡೆಗೆ. ಅದರಿಂದ ಕಾಫಿ ಪೌಡರ್ನ ತಯಾರಿಸ್ತಾರೆ. ಸೊ ಅದನ್ನೆಲ್ಲ ನೋಡಾದ್ಮೇಲೆ ತುಂಬ ವೆರೈಟಿ ಹಣ್ಣುಗಳೆಲ್ಲ ಅಲ್ಲಲ್ಲೇ ಸ್ವಲ್ಪ ಗ್ಯಾಪ್ ಬಿಟ್ಟು ಬೇರೆ ಥರದ್ದೆಲ್ಲ ಹಣ್ಣುಗಳು ಹಾಕಿದ್ದಾರೆ. ಈಗ ಇದು ಬಟರ್ ಫ್ರೂಟು, ಸೊ ಬೇರೆ ಥರದ್ದು ಎಲ್ಲ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಚಿಕ್ಕಮಂಗ್ಳೂರು ಅಂದ್ರೇ ಫುಲ್ಲು ಕ್ಲೈಮೇಟಿಗೆ ಹೆಂಗಿರುತ್ತೆ, ಫುಲ್ಲು ಚಳಿ ಆಗಿರುತ್ತೆ. ಮಾರ್ನಿಂಗ್ ಎದ್ದೋಗಿದ ತಕ್ಷಣ ಅದೆಲ್ಲ ನೋಡಿ ಫುಲ್ಲು ಲೈಕ್ ಹೆಂಗೆ ನ್ಯಾಚುರಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ಇದೆ ಅಂತ ಅನಿಸುತ್ತೆ. ಎಷ್ಟು ತುಂಬ ಚೆನ್ನಾಗಿತ್ತು ಅಂದರೆ ಅಂಕಲ್ ಒಂದೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಂಡೋದ್ರು. ಯಾವುದ್ಯಾವ್ದು ಏನೇನಿದೆ, ಯಾವ್ಯಾವ್ದು ಏನೇನು ಹಾಕಿದ್ದೀವಿ, ಯಾವುದ್ಯಾವ್ದು ಹೆಂಗಿದೆ, ಏಲಕ್ಕಿ ಗಿಡ ಅಂದರೆ ಹೇಗಿರುತ್ತೆ, ಎಲ್ಲ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದನ್ನು ನೋಡಿದೋ ನಾವೆಲ್ಲ. ತುಂಬ ಚೆನ್ನಾಗಿ. ಅಲ್ಲೂ ಅವರೆಕಾಯಿ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ದೂರ ಹೋಗೆಲ್ಲ ತರೋಕ್ಕಾಗಲ್ಲ. ಅವರೆಕಾಯಿ ಗಿಡ ಎಲ್ಲ ಹಾಕ್ಕೊಂಡಿದ್ರು. ಹೂವುಗಳಂತೂ ಅವ್ರ ಮನೆ ಮುಂದೆ ತುಂಬ ಹೂವುಗಳು ಹಾಕ್ಕೊಂಡಿದ್ದಾರೆ. ಅವ್ರು ಹೂವನ್ನೇ ಹೊಂಚಂಗಿಲ್ಲ ದೇವ್ರಿಗೆ, ಅಷ್ಟು ಚೆನ್ನಾಗಿರೋ ವೆರೈಟೀಸ್ ಹೂವುಗಳು ಹಾಕ್ಕೊಂಡಿದ್ದಾರೆ. ಇದು ಬಂದು ಮೆಣಸು ಅಂತೀವಲ್ಲ, ಮೆಣಸಿನ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೆಣಸು ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ, ನೀವೇ ನೋಡ್ಬೋದು. ತುಂಬ ಚೆನ್ನಾಗಿದೆ ಮೆಣಸು ಮಾತ್ರ, ಸೂಪರಾಗಿದೆ. ಅದನ್ನು ನೋಡ್ಬಿಟ್ಟೆ ನಂಗೆ ಒಳ್ಳೆ ಏನೋ ಒಂಥರ ಫೀಲ್ ಆಯಿತು, ಚೆನ್ನಾಗಿದೆ. ನಾನು ಯಾವತ್ತೂ ನೋಡಿದ್ರು ಅದನ್ನು ಟೇಸ್ಟ್ ಕೂಡ ಮಾಡಿದೆ ನಾನು. ಒಂಥರ ತುಂಬ ಖಾರ, ತುಂಬ ಒಣಗ ಮೇಲೆ ಹೇಗಿರುತ್ತೋ ಬಿಫೋರ್ ಅದನ್ನು ಹಸಿದೆ ತಿಂದರೆ ಹಿಂಗೆ ಫುಲ್ಲು ಖಾರ ಇರುತ್ತೆ, ಅಷ್ಟು ಖಾರ. ಮತ್ತು ಇವರು ಮನೆ ಹತ್ರ ಎಲ್ಲ ನೀರಿಗೇನು ಬರನೇ ಇಲ್ಲ. ನೀರೆಲ್ಲ ಲೈಕ್ ಬೆಟ್ಟದಿಂದ ಬರ್ತಾ ಇರುತ್ತಲ್ಲ, ಸೊ ನೀರೆಲ್ಲ ಅವರು ಟ್ಯಾಂಕಿಗೆ ಒಂದೇ ಥರನೇ ಪೈಪ್ನೆಲ್ಲ ಕೊಟ್ಬಿಟ್ಟು ಡೈರೆಕ್ಟಾಗಿ ನೀರು ಬರ್ತಾ ಇರುತ್ತೆ ಅವ್ರ ಮನೆಗೆಲ್ಲ, ಅದನ್ನೇ ಕುಡಿತಾರಂತೆ. ಸೊ ಅದನ್ನೆಲ್ಲ ನೋಡಿದೋ. ತುಂಬ ಚೆನ್ನಾಗಿತ್ತು. ಅಂಕಲ್ ಒಂದೊಂದು ಕೂಡ ಒಂದೊಂದು ಎಕ್ಸ್ಪ್ಲೈನ್ ಮಾಡಿದ್ರು. ವೆಕೇಷನ್ ಅಂತೂ ಸೂಪರ್. ನೋಡಿ ಇದು ಬಳ್ಳಿ ಎಷ್ಟು ಚೆನ್ನಾಗಿದೆ, ಅಲ್ಟಿಮೇಟ್ ಅನ್ಬೋದು. ಇದು ಬಂದು ಯಾಲಕ್ಕಿದಂತೆ. ಸೊ ಇದು ಯಾಲಕ್ಕಿ ಗಿಡ ಅಂತ ಹೇಳಿದ್ರು. ಅದು ಹೂವಿಂದ ಇದಾಗುತ್ತಂತೆ. ಹೋಗ್ತಾ ಹೊರ್ನಾಡಿಗೆ ಹೋಗ್ಬೇಕಾದ್ರೆ ನಾವು ಇದನ್ನು ನೋಡ್ಕೊಂಡು ಹೋದೋ. ತುಂಬ ಚೆನ್ನಾಗಿದೆ. ಮಳೆ ಇರೋ ಟೈಮಲ್ಲಿ ನಾವು ಅಲ್ಲಿಗೆ ಹೋದರೆ ತುಂಬ ನೀರು ಬರುತ್ತೆ ಅಂತೆ ಹೇಳಿದ್ರು. 10 ರೂಪಾಯಿ ಟಿಕೆಟ್ ತೊಗೊಂಡು ಹೋದ್ವಿ, ತುಂಬ ಚೆನ್ನಾಗಿತ್ತು. ಬಟ್ ಮಳೆ ಇರೋ ಟೈಮಲ್ಲಿ ಹೋಗ್ಬೇಕು, ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ನನಗಂತೂ ವಿಸಿಟ್ ಮಾಡಿ ತುಂಬ ಖುಷಿ ಆಯಿತು. ಆಸಮ್ ಆಗಿದೆ. ನೀವು ಯಾರಾದರೂ ಹೊರ್ನಾಡಿಗೆ ಹೋಗ್ಬೇಕಾದ್ರೆ ಇದನ್ನು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಮಳೆ ಇರೋ ಟೈಮಲ್ಲಿ ಹೋಗಿ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.